ಬೆಳೀತಾ ಇದೆ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲ. ಇದು ಮುಂದಿನ ಯಾವ ರೂಪ ಪಡಿಬೋದು, ಅವರೆಲ್ಲ ಒಗ್ಗಟ್ಟಾಗ್ಬೋದಾ, ಏನಾಗ್ಬೋದು ನೋಡ್ಬೇಕು. ಅದನ್ನ ಇಷ್ಟ. ಇವತ್ತು ಇನ್ನೊಂದು ಮಾತು ಅಂದ್ರೆ ಅವರು ಕೇವಲ ಹಣ ಬಲ ತಿಳ್ಕೊಂಡು ಎಲ್ಲರೂ ಅದು ಮಾಡಲಿಕ್ಕೆ ಹೋಗಬಾರ್ದು. ಅವ್ರನ್ನ ನೀವು ಏನೋ ಇವತ್ತು ದುಡ್ಡು ಸಿಗದಿದ್ದು ಹೋದ್ರೆ ನಾಳೆ ನಿಮ್ಗೆ ಲಾಸ್ ಅನ್ನೋ ಮಾತನ್ನು ಉಳಿದ ರಾಜಕಾರಣಿಗಳು ರಮೇಶ್ ಕುಡಿಚಿ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಂದರೆ ದುಡ್ಡು ಒಂದರಿಂದ ನೀವು ದುಡ್ಡಿನ ಬೆನ್ನು ಹಚ್ಚಿದ್ರೆ ಅಂದರೆ ನೀವು ಇಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಕೀಯವನ್ನು ನಾಶ ಮಾಡ್ತೀರಿ ಅಥವಾ ಅದು ನಾಶ ಆಗಿ ಹೋಗ್ತದೆ. ಮತ್ತು ಕಾಂಗ್ರೆಸ್ಸು ಸಹಿತ ಭವಿಷ್ಯ ಇಲ್ಲ ಮುಂದಿಂದು ಅನ್ನುವಂಥ ಮಾತಾಡಿದ್ದಾರೆ. ಭವಿಷ್ಯದನೋ ಇಲ್ಲವೋ ಅದು ಮುಂದೆ ಬರುತ್ತಿರುವಂಥದ್ದು. ಬಟ್ ಇವತ್ತು ನಡೆದ ಘಟನೆಗಳ ಮೇಲೆ ನಾವು ಹೇಳೋದು ಇಷ್ಟ, ಕೇವಲ ತಮ್ಮ ಕುಟುಂಬದ ಜನರಿಗಿಂತೂ ಇನ್ನೂ ಉಳಿದವ್ರು ಯಾರಾದರೂ ಅದರಲ್ಲಪ್ಪ ಒಳ್ಳೆಯವರು, ಅವ್ರು ಮಾಡೋದು ಯೋಗ್ಯದ. ಶಂಭು ಕಲ್ಲೋಳ್ಕರ್ ವಿಷಯದಲ್ಲಿ ಒಂದಿಷ್ಟು ಅವರು ಒಂದಿಷ್ಟು ಮಾಡಬಹುದಿತ್ತೇನೋ. ಯಾಕಂದರೆ ಒಬ್ಬ IAS ಅಧಿಕಾರಿಗಳು ಕಾಂಗ್ರೆಸ್ಸಲ್ಲಿ ಬಂದಿದ್ದು ಅವ್ರ ಬಗ್ಗೆ ಏನೋ ನಾವು ಕೇಳಿದ್ದೀವಿ, ಇಲ್ಲಂತಲ್ಲ. ಅಂದ್ರೆ ನಾವು ಅನ್ನೋದಿಷ್ಟೇ ಸಂದರ್ಭದಲ್ಲೇ ಇವತ್ತು ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಸೋಲೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಪರಿವಾರವಾದವನ್ನು BJPಗೆ ಸದಾ ಮಾಡೋದರಿಂದಾಗೆ ಇವತ್ತು ಇನ್ನೂ ಅದು ಹೇಳ್ತಾ ಇಲ್ಲ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಇಲ್ಲೇ ಜಾರಕಿಹೊಳಿ ಕುಟುಂಬದವರು ಅದ್ರ ಸಹಿತ ಭಾಳ ಎಚ್ಚರಿಕೆಯಿಂದ ಹೆಜ್ಜಿಡಬೇಕಾಗಿದೆ. ಜನ ಇವತ್ತಿನ ಒಪ್ಕೊಂಡಿದ್ದಾರೆ, ಹೆಂಗೋ ಮತ ಹಾಕ್ತಾಯಿದ್ದಾರೆ. ಮತ್ತು ಆ ಮತ ಹೆಂಗೆ ಹಾಕಿ ಸೋಳ್ತಾರೆ ಮಾಡ್ತಾರೆ